ಅದು ನಾನೇ ಹೇಳ್ಬೇಕು ಅಂತಿದ್ದೆ, ಯಾರು ಕೇಳಲಿ ಅಂತ ಸುಮ್ಮನಿದ್ದೆ. ಯಾಕೆಂದ್ರೆ ನಾನೇ ಹೇಳ್ಬಿಟ್ರೆ ಅಯ್ಯೋ ಇದೇನಪ್ಪ ಮುಗಿಸ್ಲೇ ಇಲ್ಲ ಅಂತ ಅನ್ಕೋತೀರಿ. ನೀವೇ ಕೇಳಿದ್ರೆ ಅವ್ರನ್ನ ಬೈಕೋತೀರಿ, ಅವ್ರು ಮುಗಿಸ್ತಾ ಇದ್ದಾರಪ್ಪ ಇವಂದೇ ಕತೆ ಅಂತ. ಅದ್ರಿಂದ ಬೇಕಾದ್ರೆ ಅವ್ರನ್ನ ಬೈಕೊಳ್ಳಿ. ನನಗೆ ನಾನು ಯೂನಿವರ್ಸಿಟಿಯಲ್ಲಿ ಕನ್ನಡ ಪಾಠ ಮಾಡಿದೆ, ಅಲ್ಲಿ ಕನ್ನಡ ಪ್ರಾಧ್ಯಾಪಕ. ನಾನು ಯೂನಿವರ್ಸಿಟಿಲಿ ಕನ್ನಡ ಕಲಿತೆ, ಆದರೆ ಯೂನಿವರ್ಸಿಟಿಲಿ ಕಲ್ತಿದ್ದಕ್ಕಿಂತ ಬೀದಿಲಿ ಕಲ್ತ ಕನ್ನಡ ಇದೆಯಲ್ಲ, ಅದು ಅದ್ಭುತವಾದ ಕನ್ನಡ. ಅದು ಅದ್ಭುತವಾದ ಕನ್ನಡ. ಏನು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅವ್ರು. ಯಾರು ಹೆಬ್ಬೆಟ್ನವರು ವಿದ್ಯಾವಂತರಲ್ಲ. ಎಂಥ ಹಾಡುಗಳನ್ನ ಬರೀತಾರೆ, ಎಂಥ ಮಾತುಗಳನ್ನ ಆಡ್ತಾರೆ. ಉತ್ತರ ಕರ್ನಾಟಕ ಕಡೆ, ನಿಮ್ಮ ಕಡೆ ಎಲ್ಲ ಈಗಲೂ ಮದುವೆಗಳೆಲ್ಲ ಸಂಪ್ರದಾಯ ಇಲ್ಲವೇನೋ. ಈಗ ಹುಡುಗಿ ಹೆಸರು ಕೇಳೋರು, ಹುಡುಗನ ಹೆಸರು ಕೇಳೋರು, ನಿನ್ನ ಗಂಡನ ಹೆಸರು ಹೇಳಯ್ಯವ್ವ ಅನ್ನೋರು. ಈಗ ಕೇಳಬೇಕಾಗಿಲ್ಲ, ಯಾಕಂದ್ರೆ ಅವರವರೇ ಕೂತ್ಕೊಂಡು ಓಡಾಡ್ತಾ ಇರ್ತಾರೆ. ಈಗ ಕೇಳಬೇಕು. ಅವಾಗೆಲ್ಲ ಕೇಳೋರು, ನಿನ್ನ ಗಂಡನ ಹೆಸರು ಹೇಳಯ್ಯವ್ವ. ಎಷ್ಟು ಚೆನ್ನಾಗಿ ಹೇಳೋಳು, ವನ್ನ ನಾರಿ ವನ ಸಿಂಗಾರಿ ಅಂಗಾರುಳ್ಳ ಬಂಗಾರ ಗೆಜ್ಜೆ ಸಾಲು ಮುತ್ತೈದು ಸರಿಗಿಡ್ ಕೇಳುವಾಗ ನಾನೇನು ಹೇಳಿ ನಮ್ಮ ರಾಯರ ಹೆಸರು. ಕಣ್ಣಾಗವ್ರೆ, ಕಣ್ಣು ವಾರಿಯಾಗವ್ರೆ, ದಾರಿಯಾಗವ್ರೆ, ದರ್ಬಾರ್ದಾಗವ್ರೆ, ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಹಸಿಳೆ ಮೆಚ್ತಾರೆ ನಮ್ಮ ಯಜಮಾನ್ರು ಇಂಥವ್ರು. ವಾತನ ಮೇಲೆ ಕೂತ್ಕೊಂಡು ಒಂಡುಂಗ್ರ ಇಕ್ಕೊಂಡು ಮಾತ್ಮಾತ್ಗೂ ಜವಾಬ್ ಕೊಡ್ತಾರೆ. ಅರೆಕಲ್ ಮೇಲೆ ಕೀರೆ ಚೆಲ್ಲಿ ಇರಾನುಗ್ದಂಗೆ ಬೇಲಿ ಹಾಕಿ ಸೊಪ್ಪು ಕುಯ್ಯಕ್ಕೆ ಬಂದವರು ಸ್ವಪ್ನಕ್ಕೆ ಹೋಯ್ತಾರೆ ನಮ್ಮ ಯಜಮಾನರು. ಅವರೇ ಹೂವಿನ ಬಣ್ಣ, ತಾವರೇ ಹೂವಿನ ಕಣ್ಣ, ಚಿಕ್ಕ ಒಲೆ ಹುಡುಗಿ, ಚಿನ್ನ ತಪ್ಪಲೆ ಮಡಗಿ, ಊದ್ಗಡ್ಡಿ ಉರಿ ಹಾಕಿ, ಅವಲಕ್ಕಿ ಅನ್ನ ಮಾಡಿ, ಸಕ್ಕರೆ ಸಾರು ಮಾಡಿ, ಪನ್ನೀರ್ ಗಿಡ್ಡಿ ತಗೊಂಡು ಪಯಣ ಹೋಯ್ತಾರೆ ನಮ್ಮ ಯಜಮಾನರು. ಏನು ಚೆನ್ನಾಗಿ ಮಾತಾಡೋರು. ಅವ್ರು ಯಾರು ಗ್ರಾಜ್ಯುಯೇಟ್ಸ್ ಅಲ್ಲ. ಅಥವಾ ಗಂಡನ ರೇಗಿಸ್ಬೇಕು ಅಂತ ಅನಿಸ್ತದೆ ಅಂತ ಇಟ್ಕೊಳ್ಳಿ. ಹುಡುಗಿ ಹೇಳ್ತಾಳೆ, ಇಲಿ ಹೊಡೆದು ತಲೆ ಮೇಲೆ ಹಾಕೊಂಡು, ಯಗಣ ಹೊಡೆದು ಹೆಗಲ ಮೇಲೆ ಹಾಕೊಂಡು, ಯಾರೂ ಇಲ್ಲ ಸಂತೆ ವ್ಯಾಪಾರಕ್ಕೆ ಹೋಯ್ತಾನೆ ಎಡವಟ್ಟ ನನ್ನ ಗಂಡ ಅಂತ. ಹಂಗೆ ಗಂಡನ ಕೇಳ್ತಾರೆ, ನೀನು ಹೆಂಡತಿ ಹೆಸರು ಹೇಳೋ ತಮ್ಮ. ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ, ಬೀದಿಲಿ ನೋಡಿ ಸಗಣಿ, ಗೋಡೆ ಮೇಲೆ ತಿಗಣಿ, ತಿಕ್ ನೋಡಿದ್ರೆ ನೆಕ್ ನೋಡ್ತಾಳೆ ನನ್ನ ಹೆಂಡತಿ ಅಂತಾನೆ. ಬೀದಿಯಲ್ಲಿ ಕನ್ನಡ ಕಲಿಬೇಕು, ಬೀದಿಯಲ್ಲಿ ಮಾತು ಕಲಿಬೇಕು, ಬೀದಿಯಲ್ಲಿ ವಿವೇಕ ಕಲಿಬೇಕು. ಬೀದಿ ಇದೆಯಲ್ಲ, ಅದು ಭಾಳ ದೊಡ್ಡ ಯೂನಿವರ್ಸಿಟಿ. ನಾನು ಯಾರೋ ಒಬ್ಬ ಬುಡ್ಬುಡ್ಕೆಯನ್ನು ಬಂದಿದ್ದ ಭಾಳ ವರ್ಷದ ಹಿಂದೆ, ಇದು ನಾನು ವಿದ್ಯಾರ್ಥಿ ಆಗಿದ್ದಾಗ. ಅವ್ನು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾನಲ್ಲ, ನಾವೆಲ್ಲ ಮಾತಾಡೋಕ್ಕಾಗಲ್ಲ. ಅವ್ನು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾನಲ್ಲ, ಅವ್ನು ಹಿಂದೆ ಹೋಗ್ಬಿಟ್ಟೆ. ನಾನು ಹಿಂದೆ ಹೋಗಿ ಸುಮ್ಮನೆ ಅವ್ನ ಮಾತನ್ನು ಕೇಳಿಸ್ಕೊತಾ ಅಭ್ಯಾಸ ಮಾಡ್ಕೊಂಡೆ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ದ ಅವನು ಅಂತ. ಕನ್ನಡ ಕೇಳಿ ಎಷ್ಟು ಚೆನ್ನಾಗಿದೆ. ಬರೀ ಕನ್ನಡ ಅಲ್ಲ, ಅದು ಸಾಹಿತ್ಯ. ಅದು ಲಕ್ಷ್ಮೀ ವಿಚಾರ ಧನಲಕ್ಷ್ಮೀ ವಿಚಾರ. ಗೌಡ ನಿನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮೀ ವಿಚಾರ ಕಟ ಅಂತ ಉಂಟಾ ಇರುವ ನಿಜಾನು ಸುಳ್ಳಾದ ಸುಳ್ಳನ್ನು ಸುಳ್ಳು ತಟಪಟ ಬೇಡ ಈ ಬುಡುಬುಡಿಕೆ ರಾಮನ ತಾವ. ನಮ್ಮೂರು ದೂರ ಅಲ್ಲ, ದೇಸಾಲ ಮೀಸಲು ಬೆಳಕಡೆ ಪಕಡಪಾರ ಕಲ್ಲು ಚಳ್ಳಕೆರೆ ತಾಲೂಕು. ನಿನ್ನ ಮನೆಯಲ್ಲಿ ಒಂದು ಮುಟ್ಟು, ಒಂದು ಚಿಟ್ಟು, ಒಂದು ಯಂತ್ರ, ಒಂದು ಮಂತ್ರ, ಒಂದು ಭೂತ, ಒಂದು ಪ್ರೇತ, ಒಂದು ಪೀಡೆ, ಒಂದು ಪಿಶಾಚಿ ಅಂದರೆ ಕಾಗದ ಬರೆದು ಪೋಸ್ಟ್ ಮಾಡಿ ನಮ್ಮ ಹೆಸರು ಕಳಿಸ್ಕೊಡ್ಬಿಟ್ಟು ನಾಳೆ ಬಂದು ನಿನ್ನ ಕಂಟಕ್ಕೆ ಹೊಡೆದು ಕೊಡ್ತೀವಿ. ಅರ್ಥವಾಯ್ತಾ? ಅವನಿಗೇನು ಅರ್ಥ ಆಯ್ತದ ಪಾಪ. ಓದು ವರ್ಷದಿಂದ ಹಣೆ ಬರ ಟೇಮು ಅಂದ್ರೆ ಆಚಾರ ಪಾಪ ಕೆಟ್ಟದಾಗ್ಬಿಡ್ತು. ನೀನು ಇಟ್ಟೆ ಜಂದಕಾಗ್ಬಿಡ್ತು, ತೊಟ್ಟು ಬಟ್ಟೆ ಚಿಂದಿ ಆಗ್ಬಿಡ್ತು, ಸೊಪ್ಪು ಸೋರೋಗ್ಬಿಟ್ಟೆ ಪಾಪ. ನಡೀತಾ ಇದ್ದು ನಿಂತಿದ್ದನು ಕುಂತಿದ್ದನು ಕುಸಿದೋಗ್ಬಿಟ್ಟೆ ಮನಗೋಗ್ಬಿಟ್ಟೆ. ಅರ್ಥವಾಯ್ತಾ? ಒಂದು ಹಣ ಮಾಡಬೇಕು, ಒಂದು ಆಸ್ತಿ ಮಾಡಬೇಕು, ಒಂದು ಗದ್ದೆ ತೆಗಿಬೇಕು, ಮುಂದಕ್ಕೆ 3 ಹೆಣ್ಣು ಮಕ್ಕಳು ಮದುವೆ ಮಾಡಿ ತಣ್ಣಗೆ ಬದುಕಬೇಕಂತ ಯೋಗ ನಿನ್ನ ಹಣೆಯಲ್ಲಿ ಬರೆದಿತ್ತು. ನಾವು ಹೇಳಿದ್ವಲ್ಲ, ಸೊಪ್ಪು ಸೋರೋಗ್ಬಿಟ್ಟೆ. ಮನೆಯಲ್ಲಿ ನಿಮ್ಮ ಅಪ್ಪ ಇದ್ದಾರ, ಭಾಳ ದೊಡ್ಡ ಮನಸ್ಸ, ಭಾಳ ದೊಡ್ಡ ಮನಸ್ಸು ನಿಮ್ಮಪ್ಪ. ಒಂದು ಊದ್ಗಡ್ಡಿ ಕೊಟ್ಟರು ಊರಿಗೆ ಬೆಂಕಿ ಆಗ್ತಾ ಇದ್ದ, ಭಾಳ ದೊಡ್ಡ ಮನಸ್ಸವಾಗ. ಹೆಸರು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಮಾಡಿದ ಕೆಲಸ ರೈಟ್ ಹಾಕದ ಮಿಸ್ಟೇಕ್ ಇಲ್ವಾ ಅಂತ ಕೇಳ್ತೀಯ. ನಾನೊಂದು ಮಾತು ಹೇಳ್ತೀನಿ, ಕೇಳಬೇಕು. ಮಂಗಳವಾರ ದಿವಸ ಮೊಕಚಾರ ಮಾಡಬೇಡ, ಬುಧವಾರ ಹೊಸ ಬಟ್ಟೆ ಹಾಕಬೇಡ, ಬೇಯಿಸುವಾರ ಬಡಗರಾಗಿ ಪ್ರಯಾಣ ಹೋಗಬೇಡ. ಅರ್ಥವಾಯ್ತಾ? ನಾನು ಯಾವ್ಯಾವ ಊರು ಸುತ್ತಬದ್ದು ಗೊತ್ತುಂಟ. ನಾ ಮಾಡಿ ನನಗೆ ಸಾಕ್ಷಿ, ನೀ ಮಾಡಿ ನಿನಗೆ ಸಾಕ್ಷಿ, ನೀಡಿದಕ್ಕೆ ನಿಜವೇ ಸಾಕ್ಷಿ, ತೋಡಿದಕ್ಕೆ ಜಲವೇ ಸಾಕ್ಷಿ. ಅರ್ಥವಾಯ್ತಾ? ನಾನು ಯಾವ್ಯಾವ ಊರು ಸುತ್ತಬದ್ದು ಗೊತ್ತುಂಟ. ಅಡಗೂರು, ಬಡಗೂರು, ಬೆಡಗೂರು, ಕುಡುಗೂರು, ಅಬ್ಬೂರು, ದಿಬ್ಬೂರು, ಎಬ್ಬೂರು, ತಿಬ್ಬೂರು, ಅಳಿಯೂರು, ಉಳಿಯೂರು, ಮಲಿಯೂರು, ಎಲಿಯೂರು, ಆರೂರು, ಬೇಲೂರು, ಮಾಲೂರು, ಚೇಳೂರು, ಸುತ್ತೂರು, ಕಿತ್ತೂರು, ಮುತ್ತೂರು, ಎತ್ತೂರು, ಹಿರಿಯೂರು, ಸಿರಿಯೂರು, ಸರಗೂರು, ಬರಗೂರು, ಬೆಂಗಳೂರು, ಮಂಗಳೂರು, ತಿಂಗಳೂರು, ತಿಪ್ಪೂರು, ಕಲ್ಲೂರು, ಕೊಲ್ಲೂರು, ಮುಳ್ಳೂರು. ನೀವು ಮಾತಾಡಬೇಡ. ನಾನೊಂದು ಮಾತು ಹೇಳ್ತೀನಿ, ಕೇಳಬೇಕು. ನಿನಗೆ ಆಗದೇ ಇರ್ತಕ್ಕಂಥ ಒಂದು ಮೀಶಿಕೊನೆ ಅಂದ್ರೆ ಅರ್ಥವಾಯ್ತಾ? ಒಂದು ಗಂಡಸ ಜಾತಿ ಈ ಊರು ನನಗೆ ಎದುರು ಬಿದ್ದು ಉಂಟಾ ಇಲ್ವೋ? ನಿಜಾನು ಸುಳ್ಳಾದ ಸುಳ್ಳನ್ನು ಸುಳ್ಳು ತಟಪಟ ಬೇಡ ಈ ಬುಡುಬುಡಿಕೆ ರಾಮತಾವ. ನೀವು ಊರಲ್ಲಿ ಯಾರನ್ನಾರ ಕೇಳಿ, ನಿಮ್ಮ ಊರಲ್ಲಿ ನಿಮ್ಗೆ ಒಬ್ಬನ ಕಂಡ್ರೆ ಆಗಲ್ಲ ಅಂದರೆ ಭಾಳ ಜನಕ್ಕೆ ಆಗಲ್ಲ ಸ್ವಾಮಿ ಅಂತಾರೆ ಎಲ್ಲರೂ. ಅವ್ನು ಗೊತ್ತದು. ನಿನಗೆ ಆಗದೇ ಇರ್ತಕ್ಕಂಥ ಒಂದು ಮೀಶಿಕೊನೆ ನಿನಗೆ ಎದುರು ಬಿದ್ದು ಉಂಟಾ ಇಲ್ವೋ? ನಿಜಾನು ಸುಳ್ಳಾದ ಸುಳ್ಳನ್ನು ಸುಳ್ಳು ತಟಪಟ ಬೇಡ ಬುಡುಬುಡಿಕೆ ರಾಮತಾವ. ನಾನು ನಿನ್ನ ಹಣ ಕೇಳೋದಿಲ್ಲ, ಆಸೆ ಕೇಳೋದಿಲ್ಲ, ಒಡವೆ ಕೇಳೋದಿಲ್ಲ, ಬಂಗಾರ ಕೇಳೋದಿಲ್ಲ. 3 ತೊಲೆ ಬೆಳ್ಳಿ, 3 ತೊಲೆ ಬಂಗಾರ, 3 ತೊಲೆ ಕಬ್ಬಿಣ ತಂದು ಕೊಟ್ಬಿಡು. ಗಟ್ಟಿ ಅಂತರ ಮಾಡಿ ನೀನು ಬಲಗೆ ರಟಕೆ ಕಟ್ಬಿಡ್ತೀನಿ. 3 ತೊಲೆ ಬೆಳ್ಳಿ, 3 ತೊಲೆ ಬಂಗಾರ, 3 ತೊಲೆ ಕಬ್ಬಿಣ ಅಂದರೆ ಏದಿ ಒಡೆ ಸಾಯಬಡಪ್ಪ ಗೌಡ. 3 ತೊಲೆ ಬೆಳ್ಳಿ ಅಂದರೆ 3 ಬೆಳ್ಳುಳ್ಳಿ, 3 ತೊಲೆ ಬಂಗಾರ ಅಂದರೆ 3 ರಶಿನಿ ಕೊನೆ, 3 ತೊಲೆ ಕಬ್ಬಿಣ ಅಂದರೆ 3 ತೊಲೆ ಇದ್ದುಳು ತಂದು ಕೊಟ್ಬಿಡು. ಗಟ್ಟಿ ಅಂತರ ಮಾಡಿ ನೀನು ಬಲಗೆ ರಟಕೆ ಕಟ್ಟಿಬಿಡ್ತೀನಿ. ಬಕ್ಕನ ಮಗ ನೀನು ಒಯ್ರಿ ಮುಂದಿನ ಅಮಾವಾಸ್ಯೆ ಒಳಗೆ ಮಂಗಳವಾರ ದಿವಸ ನೀನು ಮನೆ ಮುಂದೆ ಒಂದು ಮಠ ಬದ್ಯ ಅಂದರೆ ಪಕ್ಕ ಅಂತ ರಕ್ತಕಾರಿ ಪ್ರಾಣ ಬಿಡಲಿಲ್ಲ ಅಂದ್ರೆ ಈ ಬುಡುಬುಡಿಕೆ ರಾಮನ ಮಾತು ಏನಾಯ್ತು ಅಂತ ಹೇಳಿ ಮುಂದಿನ ಸಲ ನಾನು ಊರಿಗೆ ಬಂದಾಗ ಒಂದು ಕುರಿನ, ಒಂದು ಕೋಳಿ, ಒಂದು ಆಡು, ಒಂದು ಎಮ್ಮೆ, ಒಂದು 100 ರೂಪಾಯಿ, ಒಂದು ಪಲ್ಲಬ 10 ರಾಗಿ ಜೋಳ ಕೊಟ್ಟು ಕಳಿಸಿ. ಇಲ್ಲ ಅಂದ್ರೆ ರಾಮರ ನನ್ನ ಮಗನೇ ನನ್ನ ಮನೆಗಳ 10 ಬೇಡ ತೂ ಅಂತ ಉಗಿದು ಕಳಿಸಿಬಿಡ್ತು. ನೀವು ಮಾತಾಡಬೇಡ. ಜನಕ ಜನ ಸೇರಿದ ಜಾತ್ರೆ ಆಯಿತು ಅಲ್ವಾ? ನೋಡು ಜನಕ ಜನ ಸೇರಿದ ಜಾತ್ರೆ ಆಯಿತು, ಮನಕ ಮನ ಸೇರಿದ ಮಾತಾಯಿತು. ನಿನ್ನಂಥ ಜಮೀನ್ದಾರನ ಮಗನಿಗೆ ಕೂಡಿದ್ರೆ ಒಂದು ಕಣಜ, ಕಳೆದ್ರೆ ಒಂದು ಕಚ್ಚೆಪಾವಡೆ. ಅರ್ಥವಾಯ್ತಾ? ಮನೆಯಲ್ಲಿ ಮುತ್ತೈದೆ ಲಕ್ಷ್ಮೀ ಇದ್ರೆ ಕರಿ. ನಾನು ನಿನ್ನ ಮುತ್ತು, ರತ್ನ, ವಜ್ರ, ವೈಡೂರೆ ಕೇಳಿಲ್ಲ. ಒಂದು ಜೋಡಿ ಮರದಲ್ಲಿ ಒಂದು ಜ್ವಾಳನೋ ರಾಗಿನೋ ಅಕ್ಕಿನೋ ತಂದು ಕೊಟ್ಬಿಡು. ಹಂಗೆ ನೀನು ಯಾವ್ದಾದ್ರು ಒಂದು ಹಳೆ ಸರ್ಟು, ಕೋಟು, ಪ್ಯಾಂಟ್ ಇದ್ರೆ ಕೊಟ್ಬಿಡು. ನಿನ್ನ ಹೆಸರೇಳಿ ಊರೂರ ಮೇಲೆ ಮೆರವಣಿಗೆ ಮಾಡಿಬಿಡ್ತೀನಿ. ಅರ್ಥವಾಯ್ತಾ? ಅರ್ಥ ಆಯ್ತಾ ನಿಮ್ಗಾರು? ಅವನು ಯಾವ ಯೂನಿವರ್ಸಿಟಿಯಲ್ಲೂ ಓದಿಲ್ಲ. ನಾನು ನೋಡಿದ್ದೀನಿ, ನಮ್ಮ ಕಾಲೇಜಲ್ಲಿ 2-2 ಲಕ್ಷ ಸಂಬಳ ತಗೋತಾರೆ ಬುದ್ಧಿ.
ಮಾತಾಡ್ತಾರೆ ನೋಡಬೇಕು. ಡಿಯರ್ ಸ್ಟೂಡೆಂಟ್ಸ್, ಏನು ಮೊಕ್ಕದ ಮೇಲೆ 1.5 kg ಕೈ ಎಣ್ಣೆ ಕಾಣಿಸ್ತದಪ್ಪ. You must all understand. I want to tell you something. India, ಏನೋ ಯೋಚನೆ ಮಾಡಿ ಹೇಳ್ತಾವನೆ ಅಂತ ಅನ್ಕೋಬೇಕು ನೀವು. ಇಂಡಿಯಾ ಈಸ್ ಅವರ್ ಕಂಟ್ರಿ. ನಮ್ಗೆ ಗೊತ್ತಾಗ್ಲಿಲ್ಲ ಇಲ್ಲಿ ಗಂಟ. ಇಷ್ಟೊತ್ತಿಂದ ಕಿತ್ತೇಳ್ತಾನೆ. ನನಗೆ ನನ್ನ ಪಕ್ಕದಲ್ಲಿ ಒಬ್ಬ ಕಿತ್ಕೊಂಡು ಹೇಳ್ತಾ ಇದ್ದ, ಏನು ಸರ್ ಮೇಟ್ರು 2 ಲಕ್ಷ ಸಂಬಳ ತಗೋತಾರೆ, ಇಷ್ಟು ನಿಧಾನಕ್ಕೆ ಮಾತಾಡ್ತಾರಲ್ಲ ಸರ್ ಅಂದೆ. ಹೆಂಗ್ ಮಾತಾಡ್ಬೇಕು ಸಾರ್ ಮೇಷ್ಟ್ರು ಅಂದಮೇಲೆ ನಲ್ಲಿ ತಿರುಗಿಸ್ಬಿಟ್ರೆ ನೀರು ಸುರ್ರಂತ ಸುರಿಯೋದಿಲ್ವ, ಹಂಗೆ ಮಾತಾಡ್ಬೇಕು ಸಾರ್ ಅಂದ. ನಾನು ಹೇಳಿದೆ, ನಲ್ಲಿ ತಿರುಗಿಸಿದ್ರೆ ನೀರು ಸುರ್ರಂತ ಸುರಿಬೇಕಾದ್ರೆ ಓವರ್ ಹೆಡ್ ಟ್ಯಾಂಕಲ್ಲಿ ನೀರು ಇರ್ಬೇಕಪ್ಪ. ಇಲ್ಲಿ ಖಾಲಿ ಇದ್ರೆ ಇದು ತೊಟ್ಟ ಸೋರ್ತದೆ. ಹಿಂಗೆ ಪ್ರಾಬ್ಲಮ್. ನೀವು ಈ ಕೊಟ್ಟೂರು, ಕೂಡ್ಲಿಗಿ, ಹರಪನಹಳ್ಳಿ, ಹರಿಹರ ನೀವೆಂತ ಜಾಣರು ಅಂದ್ರೆ, ಈಗ 3 ವರ್ಷದಿಂದ ನಮ್ಮ ಕೋಗ್ಲಿ ಕೊಟ್ರೇಶ್ ನೋಡೋಕ್ಕೆ ಅಂತ ಅವ್ರ ಊರಿಗೆ ಬಂದಿದ್ದೆ ನಾನು, ಕೂಡ್ಲಿಗಿಗೆ. ಇಲ್ಲಿ ಉದ್ದಕ್ಕೂ ದೊಡ್ಡ ಗಾಳಿ ದೀರ್ಘ ಹಾಕಿದಾರಲ್ವಾ, ಫ್ಯಾನು. ಯಾಕೆ ಹೇಳಿ, ಅದು ಎಲೆಕ್ಟ್ರಿಕ್ ಕರೆಂಟ್ ಜನರೇಟ್ ಮಾಡೋಕ್ಕೆ, ವಿಂಡ್ ಮಿಲ್. ನಾನು ಅದನ್ನು ನೋಡಿದೆ, ಎಷ್ಟೊಂದು ಗಾಳಿ ದೀರ್ಘ ಹಾಕೋರಲ್ಲಪ್ಪ ಇಲ್ಲಿ ಅಂತ. ಈ ಜನಕ್ಕೆ ಇದು ಯಾಕೆ ಅಂತ ಗೊತ್ತಾ ಅಂತ ಕೇಳಬೇಕು ಅಂತ ಅನಿಸ್ತು. ಅಲ್ಲೊಂದು ಕಡೆ ಕಾರ್ ನಿಲ್ಲಿಸಿ ಅವ್ನು ಯಾರೋ ಹುಡುಗ ಎಮ್ಮೆ ಕಾಯ್ತಿದ್ದ. ಬಾರಪ್ಪ ತಮ್ಮ ಅಂದೆ. ಏನ್ರಿ ಸರ ಅಂದ ಅವನು. ಈ ಹುಡುಗರೇನು ನಾಚ್ಕೊಳ್ಳೋದಿಲ್ಲ, ಈ ಕಾನ್ವೆಂಟ್ ಹುಡುಗರ ಸರ್ 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 ಅಂತವೆ. ಇವರು ಹಳ್ಳಿ ಹುಡುಗನ ಕರೆ, ತಮ್ಮ ಅಂದ್ರೆ ಏನಪ್ಪ ತಮ್ಮ ಅಂತಾನ ನನಗೆ. ಬಾಯ್ಲಿ ಬಂದ. ಅದೇನು ಗೊತ್ತದೆ ನಿನಗೆ ಅಂದೆ ನಾನು. ಆ ಫ್ಯಾನ್ ತೋರಿಸಿ, ಗಾಳಿ ದೀರ್ಘ ತೋರಿಸಿ, ವಿಂಡ್ ಮಿಲ್ ತೋರಿಸಿ, ಅದೇನು ಗೊತ್ತದೆ ನಿನಗೆ ಅಂದ. ಅವನು ಎಂಥ ಛತ್ರಿ ಅಂದರೆ, ಹಾಕ್ಸಿರೋರೆ ನಾವು, ನಮಗೆ ತಿಳಿಯೋದಿಲ್ಲನ್ರಿ ಅಂದ ಅವನು. 15 ವರ್ಷದ ಹುಡುಗ, ದನ ಕಾಯ್ತಾನೆ, ಎಮ್ಮೆ ಕಾಯ್ತಾನೆ, ಹಾಕ್ಸಿರೋದೆ ನಾವು, ನಮ್ಗೇನು ಗುರ್ತಿಲ್ಲೇನ್ರಿ ಅಂದ ಅವನು. ನಾನು ಕೇಳಬೇಕು ಅಂದ್ಕೊಂಡೆ, ಎದಕ್ಕೆ ಹಾಕ್ಸ್ದಪ್ಪ ತಮ್ಮ ಇದ್ನ ಅಂದೆ ನಾನು. ಎದಕ್ಕೆ ಹಾಕ್ಸ್ದೆ ತಮ್ಮ ಇದ್ನ ಅಂದೆ. ಅವಂದ ಎಮ್ಮಿ ಮೇಯ್ಸಾಕ್ ಬರ್ತೀವಲ್ಲ, ಎಮ್ಮಿ ಮ್ಯಾಗ ನೊಣ ಕೂತ್ಕೋತಾ ಇದ್ವು, ಅದಕ್ಕೆ ಗಾಳಿ ಹೊಡಿಲಿ ಅಂತ ಹಾಕ್ಸಿದ್ವಿ. ಅಪ್ಪ ಕೊಟ್ಟೂರ್ನವ್ರ ನಮಸ್ಕಾರ.